ನಡೆಯಲಿರುವ ಕೆ.ಸಿ. ರೆಡ್ಡಿ ಸ್ಮಾರಕ ಭವನ ಭೂಮಿ ಪೂಜೆಗೆ ಆಗಮಿಸಿರ್ತಕ್ಕಂಥ ನಮ್ಮ ಮುಜರಾಯಿ ಮತ್ತು ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಸಾಹೇಬರು ನಾಳೆ 10:30 ಗಂಟೆಗೆ ಭೂಮಿ ಪೂಜೆ ಮಾಡೋಕ್ಕೆ ಬರಲಿದ್ದಾರೆ. ಅವ್ರ ಜೊತೆಗೆ ನಮ್ಮ ಆಹಾರ ಸಚಿವರಾದಂಥ ಕೆ.ಎಚ್. ಮಹೇಶ್ ಸಾಹೇಬರು ಬರಲಿದ್ದಾರೆ. ಹಾಗೂ ನಮ್ಮ ಸ್ಥಳೀಯ ಶಾಸಕರಾದ ರೂಪಾ ಶ್ರೀಧರ್ ಮೇಡಮ್ನವರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಆದ್ದರಿಂದ ನಾವು ಈ ಒಂದು ಕಾರ್ಯಕ್ರಮಕ್ಕೆ ರೂರಲ್ ಬ್ಲಾಕ್ ಅಧ್ಯಕ್ಷರಾದಂಥ ರಾಧಾಕೃಷ್ಣ ರೆಡ್ಡಿ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ಸೇರಿ ನಾಳೆ ರೂರಲ್ ಪಾರ್ಟಿಯಿಂದ ಹೆಚ್ಚಿನ ಜನಸಂಖ್ಯೆಯಲ್ಲಿ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರಿಂದ ನಮ್ಮ ಪಕ್ಷದ ವತಿಯಿಂದ ಕೂಡ ಆ ಕಾರ್ಯಕ್ರಮ ಆಹ್ವಾನಿಸ್ತಾ ಇದ್ವಿ. ಮತ್ತು ಅವರು ಸ್ವಾತಂತ್ರ್ಯ ಹೋರಾಟಗಾರರಿಂದ ಎಲ್ಲ ಜನಾಂಗದವರು ಕೂಡ ಈ ಒಂದು ಮುಖ್ಯ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಬೇಕಂತ ಕೋರುತ್ತಾ ಮುಂದೆ ಈ ಒಂದು ನಮ್ಮ ಕೆ.ಸಿ. ರೆಡ್ಡಿಯವರ ಕುಟುಂಬ ಸದಸ್ಯರಾದಂಥ ನಮ್ಮ ವೆಂಕಟನಾಯನವರು ಸಭೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ನಮ್ಮ ಜನಾಂಗದ ಕೋಲಾರ ಜಿಲ್ಲಾ ರೆಡ್ಡಿ ಜನಸಂಘದ ಗೌರವ ಅಧ್ಯಕ್ಷರಾದಂಥ ಮತ್ತು APMC ಅಧ್ಯಕ್ಷರಾದ ವಿಜಯರಾಘ ರೆಡ್ಡಿ ಅನ್ನೋರು ಬಂದಿದ್ದಾರೆ. ಅವರು ಕೂಡ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡ್ತಾರೆ. ಮತ್ತು ನಮ್ಮ ಈ ಒಂದು ಸ್ಮಾರಕ ಭವನ ಮತ್ತು ಕೆ.ಸಿ. ರೆಡ್ಡಿಯವರು ಮೊದಲಿಂದ ಹೋರಾಡ್ತಕ್ಕಂಥ ನಾರಾಯಣ ರೆಡ್ಡಿ ಗ್ರಾಮದಿಂದ ನಮ್ಮ ಶ್ರೀರಾಮ್ ರೆಡ್ಡಿ ಅವರು ಬಂದಿದ್ದಾರೆ. ನಮ್ಮ ಸುಬ್ಬಾರೆಡ್ಡಿಯವರು ಮಾಜಿ ಗ್ರಾಮ ಪಂಚಾಯತ್ ಬಂದಿದ್ದಾರೆ. ತಾಲೂಕು ಪಂಚಾಯತ್ ಸದಸ್ಯರಾದ ರಾಮಕೃಷ್ಣ ರೆಡ್ಡಿ ಅವರು ಬಂದಿದ್ದಾರೆ. ನಮ್ಮ ಕುರುಬ ಸಮಾಜದ ಮುಖಂಡರಾದ ರವಿಯಣ್ಣ ಅವರು ಬಂದಿದ್ದಾರೆ. ಪ್ರಸಾದ್ ರೆಡ್ಡಿ ನಮ್ಮ ಟ್ರಸ್ಟಿಂದ ಕಲ್ಯಾಣ ಜಾಗೃತ ಪ್ರಸಾದ್ ರೆಡ್ಡಿ ಮಾಜಿ ಚೇರ್ಮನ್ ಬಂದಿದ್ದಾರೆ. ಭಾಸ್ಕರ್ ರೆಡ್ಡಿ ನಮ್ಮ ಟ್ರಸ್ಟಿಂದ ಅವರು ಬಂದಿದ್ದಾರೆ. ಮತ್ತು ಕೆ.ಸಿ. ರೆಡ್ಡಿ ಅವರು ಎಲ್ಲ ಜನಾಂಗಕ್ಕೆ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದು ಅವರು ಈ KJPಯಲ್ಲಿ ಲೇಬರ್ ಸೆಲ್ ಅಧ್ಯಕ್ಷರಿಂದ ಹಿಡಿದು ಮುಖ್ಯಮಂತ್ರಿ ಮತ್ತು ಕೇಂದ್ರ ಸಚಿವರಿಂದ ಹಿಡಿದು ರಾಜ್ಯಪಾಲರವರೆಗೂ ಹೋಗಿದ್ದಾರೆ. ಆದ್ದರಿಂದ KJPನಲ್ಲಿ ಅವರ ಸ್ಮಾರಕ ಭವನ ಮುಂದಿನ ಪೀಳಿಗೆಗೆ ಅವರು ಪರಿಚಯ ಇರಲಿ ಅಂತ ಶಾಸಕರು ಬಹಳ ಒದ್ದಾಡಿ ಹೃದಯ ಭಾಗದಲ್ಲಿ ನಾಳೆ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಅದರಿಂದ ದಯಮಾಡಿ ಎಲ್ಲರೂ ನಮ್ಮ ಪಕ್ಷದವರು ಬೇರೆ ಪಕ್ಷದವರು ಎಲ್ಲ ಜನಾಂಗದವರು ಆ ಒಂದು ಸಭೆಯಲ್ಲಿ ಭಾಗವಹಿಸಲು ಕೋರುತ್ತಾ ಪತ್ರಕರ್ತರು ಕೂಡ ವಿಶೇಷವಾಗಿ ಇದನ್ನು ಸ್ವಲ್ಪ ವಿಸ್ತಾರವಾಗಿ ನಾಳೆ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ತಾವು ತಮ್ಮಲ್ಲಿ ಕೂಡ ಬೇಡ್ಕೊಳ್ತಾರೆ. ಎಲ್ಲ ಪತ್ರಿಕಾ ಅಧಿಕಾರ ಮಿತ್ರರಿಗೆ ಸ್ವಾಗತ ಬಯಸ್ತಾ ನಾಳೆ 25ನೇ ತಾರೀಕು ಸ್ವತಂತ್ರ ಹೋರಾಟಗಾರರು ಕರ್ನಾಟಕದ ಪ್ರಥಮ ಮುಖ್ಯಮಂತ್ರಿ ಮೇಲಿನ ಲೇಬರ್ ಯೂನಿಯನ್ ಪ್ರೆಸಿಡೆಂಟ್ ಆಗಿದ್ದಂಥವರು ಗಾಂಧಿ ಮತ್ತು ನೆಹರು ಕಾಲದ ಅನುಯಾಯಿಗಳಾಗಿದ್ದಂಥ ಕೆ.ಸಿ. ರೆಡ್ಡಿಯವರ ಒಂದು ಸ್ಮಾರಕವನ್ನು K.H. ಮುನಿಯಪ್ಪ ಮತ್ತು ಈಗಿನ ನಮ್ಮ ಜನಪ್ರಿಯ ಶಾಸಕರಾದಂಥ ಕಲಾಶ ಎದರವರು ಮತ್ತು ಅನೇಕ ಜನರು ಇದಕ್ಕೆ ಒತ್ತು ಕೊಟ್ಟು ನಾಳೆ KJPನ ಹೃದಯ ಭಾಗದಲ್ಲಿ 4.5 ಕೋಟಿಯಲ್ಲಿ ಒಂದು ಸ್ಮಾರಕ ಮತ್ತು ಅವರ ಒಂದು ಹಿಸ್ಟ್ರಿಯನ್ನು ಇದು ಮಾಡಬೇಕಂತೇಳಿ ತೀರ್ಮಾನ ತಗೊಂಡು ಆದಮೇಲೆ ನಾಳೆ ಈ ಭೂಮಿ ಪೂಜೆಗೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಚಿವರು, ಮುಜರಾಯಿ ಸಚಿವರು, ಹಿರಿಯ ಮುಖಂಡರು, ಕಾಂಗ್ರೆಸ್ನ ಮುಖಂಡರು ಆಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಅವರು ಆಗಮಿಸ್ತಾ ಇದ್ದಾರೆ. ಅದಕ್ಕೆ ಅವರಿಗೆ ಈ ಕ್ಷೇತ್ರಕ್ಕೆ ಮತ್ತು ಜಿಲ್ಲೆಯ ಎಲ್ಲ ಜಾತಿ ಜನಾಂಗದ ಮತ್ತು ಸ್ವತಂತ್ರ ಹೋರಾಟಗಾರರಾಗಿದ್ದಂಥ ಕೆ.ಸಿ. ರೆಡ್ಡಿಯವರ ಒಂದು ಸ್ಮಾರಕವನ್ನು ಏನು ಗುಡ್ಲಿ ಪೂಜೆಗೆ ಬರ್ತಾ ಇದ್ದಾರೋ ಎಲ್ಲ ಸಾರ್ವಜನಿಕರು, ಸಂಘ ಸಂಸ್ಥೆಗಳು ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕಂತ ಬೇತಮಂಗಲ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಮತ್ತು KJP ಕಾಂಗ್ರೆಸ್ ಸಮಿತಿ ವತಿಯಿಂದಲೂ ಮತ್ತು ಎಲ್ಲ ಸಾರ್ವಜನಿಕರಿಗೂ ನಾವು ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತ ಕೋರ್ತಾ ಇದ್ದೀವಿ. ಅದೇ ರೀತಿ ಇದಕ್ಕೆ ಪ್ರತ್ಯಕ್ಷವಾಗಿ ಪ್ರತ್ಯೇಕವಾಗಿ ಕೂಡ ಸಪೋರ್ಟ್ ಮಾಡಿರ್ತಕ್ಕಂಥ ಗೋವಿಂದ
ಕೂಡ ಬಹಳ ಹೆಚ್ಚಿನ ಒಂದು ಮುತುವರ್ಜಿ ವಹಿಸಿ ಕಾರ್ಯಕ್ರಮಕ್ಕೆ ಇದಕ್ಕೆ ಒತ್ತು ಕೊಟ್ಟಿರ್ತಾರೆ. ಈ ಸ್ಮಾರಕ ಭವನವನ್ನು ಮಾಡೋಕ್ಕೆ ಅವರು ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಮತ್ತು ಎಲ್ಲ ಸಾರ್ವಜನಿಕರು, ಸಮಾಜ ಸೇವಕರು, ಸಂಘ ಸಂಸ್ಥೆಗಳು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು, ಯಾಕಂದರೆ ಅವರು ಪಕ್ಷಾತೀತ, ಜಾತ್ಯತೀತ ಲೆಜೆಂಡ್. ಅವರು ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದರು, ರಾಜ್ಯ ಮುಖ್ಯಮಂತ್ರಿಗಳಾಗಿದ್ದರು, ಗವರ್ನರ್ ಆಗಿದ್ದರು. ಅಂಥ ಒಂದು ಹೆಸರಿನಲ್ಲಿ ಪ್ರಪ್ರಥಮವಾಗಿ ಕೋಲಾರ ಜಿಲ್ಲೆಯಲ್ಲಿ ಅವರ ಒಂದು ಸ್ಮಾರಕವನ್ನು ಮಾಡ್ತಾ ಇರೋದು ಸ್ವಾಗತಾರ್ಹ. ಅದಕ್ಕೆ ನಾವೆಲ್ಲರೂ ಕೂಡ MLA ಅವರಿಗೂ ಮತ್ತು ಸರ್ಕಾರಕ್ಕೆ ಕೂಡ ಇದಕ್ಕೆ ನಾವು ಧನ್ಯವಾದಗಳನ್ನು ತಿಳಿಸಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕಂತ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಸ್ವಾಗತವನ್ನು ಬಯಸ್ತಾ, it is the 52nd death anniversary on February 27, K.C. Reddy death anniversary. So after 50 years of history, he is being remembered, people are remembering now. Actually, he started in the politics from KGF. Why KGF? KGF at that time was a communist constituencies, especially Subramani, Vasan, and he was a Congress leader at that time. They were all together and making a history of the development of KGF in those days. Against British people, they have made a fasting strike for 15-20 days at those times. At that time, K.C. Reddy was given Ganji and starch for the laborers, 15,000, 20,000 laborers. 15 days they have served him. So there is a close connection between K.C. Reddy and KGF. And then the mining was taken over by the central government. Nehru, Indira Gandhi, Sheikh Abdullah and Vijay Lakshmi Pandit came here. They stayed in that BGML guest house. The guest house is no more now. So that was the relationship between KGF and K.C. Reddy. He not only a first labor leader, but in those days they were all together, fought for the freedom. So he is more a public figure than anything else. So no need to talk about politics about him. He belongs to public, not for one category or not for one religion, not for one religion. Plus he is also a freedom fighter. So far, I don't know why they have forgotten him. Whereas small freedom fighters are all recognized now. But he will not be recognized. At least now, people are realizing his history. History repeats itself. There is another one. He is being remembered now. He is not only here, in the assembly also. Our Madam Rupa Shashidhar has reserved some 20 acres of land in his name. She wants to have some educational institutions in his name for the future generations. Why all this history means? It is for the future generations, not for us, for the other youth to follow the people. Although he was a big Jamindar, his father was a big Jamindar, but still, when his father died, he was 16 years old, studied in 8th standard. He was studying in 8th standard. He was educated in our BGML school only, up to 7th standard. 8th he went to school in Bangalore. So he stood 4th rank in SLC and then passed. So he was such an educated person, that also they have forgotten. Then he was practicing. When they died, he started wearing khadi. Throughout his life, for 74 years, he was in that uniform. That is K.C. Reddy. Briefly, he belongs to more in KGF because Kasaragod is his native place, very near. So he was educated in KGF. He was started in politics in KGF and he was closely associated with KGF. Another thing is, one event has taken place that I have been telling to the other place. Nehru wanted to see his house
in 1951. Then he asked K.C. Reddy, I want to see your palace. Hello sir, I got no palace, I am only a Jamindar, my brother is living in that assembly. We are not, I became a guest house, very sadly. Then all the employee leaders and all, they met him. They asked him, why are you sad like this? You are becoming central government employees. How porom? Nee enna sappu ukkandirikkira. Like that spoke. ಏನಪ್ಪ ಮಾಡೋದು, ನಮ್ಮ ವಿಲೇಜ್ ನೋಡಬೇಕಂತೆ, ನಮ್ಮ ಮನೆ ನೋಡಬೇಕಂತೆ, ದಾರಿ ಇಲ್ಲ. ಇಟ್ ವಾಸ್ ಎ ಬುಲಕ್ ಕಾರ್ಟ್ ರೋಡ್ ಅಟ್ ದಟ್ ಟೈಮ್. ದಾರಿ ಇಲ್ಲ ಅಂದರೆ ಅದಕ್ಕೆನ್ನಂತ ಸರ್ ಭಯಪಡಲಿಲ್ಲ. ನೆಹರು ಕಾರು ಉಮೇಶ್ ಕೊಡನೋ ಅದು ಸೇರೋ ಅಂತ ಹೇಳ್ಬಿಟ್ಟು ದೇ ಮೇಡ್ ಇಟ್ ಇಂಟು 3 shifts, 5,000 people each shift, and made a road to Kasambali in 1 week's time. Then Nehru car came. I was 7 years old then. I didn't see Nehru with a Rolls Royce car park. We saw that car, big car. Short speech, sir. Thank you. ನಮಸ್ಕಾರ. ನಾಳೆ 25ನೇ ತಾರೀಕು ನಮ್ಮ ಕೆ.ಸಿ. ರೆಡ್ಡಿ ಅವರ ಭವನದ ಪೂಜೆ ಮಾಡ್ತಾ ಇದ್ದೀವಿ. ನಮ್ಮ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀಮತಿ ರೂಪಕಲಾ ಶಶಿಧರ್ ಅವರು ಒಂದು 4 ಕೋಟಿ ಅಮೌಂಟಲ್ಲಿ ಇಲ್ಲಿ ಒಂದು ಕೆ.ಸಿ. ರೆಡ್ಡಿ ಭವನ ನಿರ್ಮಿಸಬೇಕು ಅಂತ ಸರ್ಕಾರದಿಂದ ಸ್ಯಾಂಕ್ಷನ್ ಮಾಡಿಸ್ಕೊಟ್ಟಿದ್ದಾರೆ. ಜೊತೆಗೆ ಅವರ ಸ್ವಾತಂತ್ರ್ಯ ಹೋರಾಟಗಾರರವರು ಇಷ್ಟು ವರ್ಷ ಆಮೇಲೆ ಫಸ್ಟ್ CM ಆಫ್ ಕರ್ನಾಟಕ ಆಗಿಯೂ ಸಹ ಯಾರೂ ತಲೆ ಕೆಡಿಸ್ಕೊಂಡಿದ್ದಿಲ್ಲ ಇವ್ರಿಗೂ. ಇವಾಗ ನಮ್ಮ ಶಾಸಕರು ಅವರ ಒಂದು ಹೆಸರಿನಲ್ಲಿ ಒಂದು ಭವನವನ್ನು ಮಾಡಬೇಕು ಅಂತ ಭಾಳ ಸೀರಿಯಸ್ ಆಗಿ ತಗೊಂಡು 4 ಕೋಟಿಯಲ್ಲಿ ಒಂದು ಕೆಲಸವನ್ನು ಆರಂಭಿಸೋಕ್ಕೆ ಪ್ರಯತ್ನ ಮಾಡಿದ್ದೀವಿ ಅವರ ಮುಖಾಂತರ. ಈ ಒಂದು ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಸಾರಿಗೆ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಅವರು, ಮುಜರಾಯಿ ಸಚಿವರು ಮತ್ತು ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಅವರು, ಮತ್ತು ನಮ್ಮ ಆಹಾರ ಮಂತ್ರಿಗಳಾದ K.H. ಮುನಿಯಪ್ಪ ಅವರು ಮತ್ತು ನಮ್ಮ ಶಾಸಕರು ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಅದಕ್ಕೆ ಎಲ್ಲ ನಮ್ಮ ಕುಲಬಾಂಧವರು ಮತ್ತು ಎಲ್ಲ ಜನಾಂಗದವರು ಎಲ್ಲರನ್ನೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸ್ಬೇಕಂತ ಈ ಒಂದು ಪತ್ರಿಕೆ ಮುಖಾಂತರ ಎಲ್ಲರಿಗೂ ತಿಳಿಸಬೇಕು ಅಂತ ಹೇಳ್ತಾ ಈ ಒಂದು ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಸ್ಟ್ಯಾಚ್ಯೂ ಮಾಡಬೇಕು ಅವರೆಲ್ಲ ಮೊದಲು K.H. ಮುನಿಯಪ್ಪ ಅವರು, ರಾಮಲಿಂಗಾರೆಡ್ಡಿ ಅವರು, H.K. ಪಾಟೀಲ್ ಅವರು, ನಮ್ಮ ಶಿವಶಂಕರ ರೆಡ್ಡಿ ಅವರು, ಇದಕ್ಕೆಲ್ಲ ಅವರು ಅವರೇ ಭಾಳ ಸೀರಿಯಸ್ ಆಗಿ ತಗೊಂಡು ವಿಧಾನಸೌಧ ಮುಂದುಗಡೆ ನಮ್ಮ ಕೆ.ಸಿ. ರೆಡ್ಡಿ ಅವರು ಸ್ಟ್ಯಾಚ್ಯೂ ಮಾಡಬೇಕಾದ್ರೆ ಇವರೆಲ್ಲ ಕಾರಣ ಭಾಳ ಕಷ್ಟಪಟ್ಟು ಶ್ರಮ ವಹಿಸಿ ಆ ಒಂದು ಕೆಲಸವನ್ನು ಮಾಡಿದ್ರು. ಅದಾದಮೇಲೆ ಇಲ್ಲಿ 20 ಎಕರೆ ಲ್ಯಾಂಡ್ ಕೊಟ್ಟು ನಮ್ಮ ಶಾಸ್ತ್ರ ಮುಖಾಂತರ ಲ್ಯಾಂಡ್ ರೆವಿನ್ಯೂ ಮುಖಾಂತರ ತಗೊಂಡು ಅದರಲ್ಲಿ ಅವರ ಒಂದು ಸಂಕೀರ್ಣವನ್ನು ಮಾಡಬೇಕು, ಒಂದು ಮ್ಯೂಸಿಯಂ ಮಾಡಬೇಕು ಅಂತ ಎಲ್ಲ ಒಂದು 20 ಎಕರೆ ಲ್ಯಾಂಡನ್ನು ಕೊಡಿಸಿದ್ದಾರೆ. ಅದರಲ್ಲಿಯೂ ಸಹ ಕೆ.ಸಿ. ರೆಡ್ಡಿ ಹೆಸರಿನಲ್ಲಿ ಏನಾದರೂ ಒಂದು ಮ್ಯೂಸಿಯಮ್ಮು ಯಾವುದೋ ಒಂದು ಕೆಲಸ ಮಾಡಬೇಕು ಅಂತ ಮೇಡಮ್ ಅವರು ಭಾಳ ಇಂಟ್ರೆಸ್ಟಾಗಿ ಕೆಲಸ ಮಾಡ್ತಾಯಿದ್ದಾರೆ ಆ ಒಂದು ವಿಚಾರದಲ್ಲಿ. ಈ ಒಂದು ಭವನ ಕೂಡ ಇಲ್ಲಿ ಬರಬೇಕಂದ್ರೆ ಶ್ರಮಾವಶಿ ಮಾಡಿದ್ದು ನಮ್ಮ ರೂಪಕಲಾ ಶಶಿಧರ್ ಅವರು. ಆಮೇಲೆ ಕೋಲಾರದಲ್ಲಿ ಆ್ಯಕ್ಚುಲಾಗಿ ಕೋಲಾರ ಡಿಸ್ಟಿಕ್ಟು ಆದ್ರೂ ಇಲ್ಲೇ ಆದ್ರೂ ಅಲ್ಲಿ ನಮ್ಮ ಕೆ.ಸಿ. ರೆಡ್ಡಿ ಅವರ ಒಂದು ಯಾವುದೇ ಒಂದು ಶಾಶ್ವತವಾದ ಒಂದು ಶಿಲೆ ಇಲ್ಲ. ಅದಕ್ಕೋಸ್ಕರ ನಮ್ಮ ಶ್ರೀನಿವಾಸ ಗೌಡರು ಮಾಜಿ ಸಚಿವರು, ಶ್ರೀನಿವಾಸ ಗೌಡರು ಆ್ಯಕ್ಚುಲಾಗಿ ಈ ಒಂದು ಕೆ.ಸಿ. ರೆಡ್ಡಿ ಅವರ ಒಂದು ಶಿಲೆಯನ್ನು ಅಲ್ಲಿ ಮಾಡಿಸ್ಬೇಕು ಅಂತ ಪಾಪ ಆರ್ಡರ್ ಕೊಟ್ಟು ಒಂದು 10 ಲಕ್ಷ ಕೈಯಿಂದ ಕೊಟ್ಟು ಸ್ಟ್ಯಾಚ್ಯೂ ಎಲ್ಲ ರೆಡಿ ಮಾಡಿಸಿದ್ದಾರೆ. ಬಟ್ ಅದು ಇನ್ನೂ ಅನಾವರಣ ಆಗಿಲ್ಲ. ಅದಕ್ಕೆ ನಮ್ಮ ಕಮ್ಯುನಿಟಿ ಕಡೆಯಿಂದ ಜೊತೆಗೆ ಎಲ್ಲ ಶಾಸಕರು, ಜಿಲ್ಲೆ ಶಾಸಕರು, ಎಲ್ಲ ಶಾಸಕರು, ನಮ್ಮ ಮೇಡಮ್ ಸೇರಿ ಎಲ್ಲ ಶಾಸಕರು ಅದಕ್ಕೆ ಒಂದು ಒತ್ತು ಕೊಟ್ಟು ಆ ಒಂದು ಸ್ಟ್ಯಾಚ್ಯೂಯನ್ನು ನಮ್ಮ DC ಆಫೀಸ್ ಮುಂದುಗಡೆ ಅಲ್ಲಿ ಅವ್ರು ಸ್ಥಾಪಿಸಬೇಕು ಅಂತ ಮೊನ್ನೆನೇ ಒಂದು ಮೀಟಿಂಗ್ ಎಲ್ಲ ಒಂದು 2-3 ಮೀಟಿಂಗ್ ಆಗಿದೆ ಇದರ ವಿಚಾರವಾಗಿ.
ಅದನ್ನು ಸಹ ಅಲ್ಲಿ ಕೆ ಸಿ ರೆಡ್ಡಿ ಅವರ ಸ್ಟ್ಯಾಚ್ಯೂವನ್ನು ನಿರ್ಮಿಸಬೇಕು ಅಂತ ಒಂದು ತೀರ್ಮಾನ ತಗೊಂಡಿದ್ದಾರೆ. ಡಿ ಸಿ ಅವರು ಕೂಡ ಸರ್ಕಾರಕ್ಕೆ ಬರೆದು ಪರ್ಮಿಷನ್ ಕೊಡಿಸ್ತೀವಿ ಮಾಡ್ತೀವಿ ಅಂತಲೂ ನಮಗೆ ಭರವಸೆ ಕೊಟ್ಟಿದ್ದಾರೆ. ಆ ಒಂದು ಕೆಲಸನೂ ಸಹ ಅಲ್ಲಿ ಆಗ್ತಾಯಿದೆ. ಮತ್ತು ಇಲ್ಲಿನೂ ನಾವು ಈ ಭವನವನ್ನು ಇದೇ ಟೈಮಲ್ಲಿ ನಾವು ಮಾಡಬೇಕಂತ ಮೇಡಮ್ ಮುಖಾಂತರ ಎಲ್ಲ ಅವರು ಭಾಳ ಕಷ್ಟಪಟ್ಟು ಮಾಡ್ತಾಯಿದ್ದಾರೆ. ನಾವು ಜೊತೆ ಇದ್ದೀವಿ, ಎಲ್ಲರೂ ಸೇರಿ ಆ ಒಂದು ಕೆಲಸವನ್ನು ಮಾಡೋಣ ಅಂತ